ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಟ್ರಾವೆಲ್ ಬಸ್ ಪಲ್ಟಿಯಾಗಿದೆ. ವೆಲ್ಕಮ್ ಟು ಸುಮನ್ ಟಿವಿ. ವೀಕ್ಷಕರೇ, ಇತ್ತೀಚೆಗೆ ಬಸ್ ಪ್ರಯಾಣ ಸುರಕ್ಷಿತದಲ್ಲದಾಗಿದ್ದು, ಈ ನಡುವೆ ಎಲ್ಲಿ ನೋಡಿದ್ರೂ ಬಸ್ಗಳ ಅಪಘಾತ ನಡೀತಾ ಇದೆ. ನೂರಾರು ಜನರು ಸಾಯ್ತಾ ಇದ್ದಾರೆ. ಇದಕ್ಕೆ ಬಸ್ ಡ್ರೈವರ್ ನಿರ್ಲಕ್ಷ್ಯ ಕಾರಣನಾ, ಆರ್ಟಿಒ ನಿರ್ಲಕ್ಷ್ಯ ಕಾರಣನಾ ಗೊತ್ತಿಲ್ಲ. ಬಸ್ಸು ಮಾಲೀಕರ ನಿರ್ಲಕ್ಷ್ಯದಿಂದ ಸುಮಾರು ಘಟನೆ ನಡೀತಾ ಇದೆ. ಸಾಮಾನ್ಯರು ಬಸ್ಸು ಪ್ರಯಾಣ ಮಾಡಲು ಭಯಪಡುವ ಪರಿಸ್ಥಿತಿ ಬಂದಿದೆ. ಇಂದು ಬೆಳಗಿನ ಜಾವ 3ರಲ್ಲಿ ರಾಯಲ್ಪಾಡು ಸಮೀಪ ಬಸ್ ಪಲ್ಟಿಯಾಗಿದ್ದು, ಒಬ್ಬ ಮಹಿಳೆ ಸೇರಿ 10ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಆಂಧ್ರ ಕರ್ನಾಟಕ ಗಡಿ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಪೊಲೀಸ್ ಠಾಣೆ ವ್ಯಾಪ್ತಿಯ ಮಂಚಿನೆಲ್ಲ ಕೋಟ್ ಎಂಬಲ್ಲಿ ಈ ಘಟನೆ ನಡೆದಿದೆ. ಕಡಪದಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಹರಿತಾ ಟ್ರಾವೆಲ್ಸ್ ಬಸ್ ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿದೆ. ಪ್ರದ್ದೂರಿನ 58 ವರ್ಷದ ಅನಿತಾ ಮೃತರಾಗಿದ್ದು, ಹಲವರ ಸ್ಥಿತಿ ಚಿಂತಾಜನಕವಾಗಿದೆ. ಕೆಲವರನ್ನ ಬೇರೆ ಬೇರೆ ಆಸ್ಪತ್ರೆಗೆ ರವಾನಿಸಲಾಗಿದೆ. ಗಾಯಾಳುಗಳು ಕಡಪ, ರಾಯಚೋಟಿ ಮತ್ತು ಬೆಂಗಳೂರಿನವರಾಗಿದ್ದು, ಮಂಗಳವಾರ ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ. ಗಂಭೀರವಾಗಿ ಗಾಯಗೊಂಡಿರುವ 4ರನ್ನ ಮದನಪಲ್ಲಿ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಅಪಘಾತದ ಕುರಿತು ರಾಯಲ್ಪಾಡು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ.